ಸಕ್ಕರೆ ನಾಡಿನ ಚಂದುಳ್ಳಿ ಚೆಲುವೆ ಯುವಕರ ಬಾಳಲ್ಲಿ ಚೆಲ್ಲಾಟವಾಡಿರುವಂತಹ ಸ್ಟೋರಿ ಇದು. ಈಕೆ ನಿಶ್ಚಿತಾರ್ಥಕ್ಕೊಬ್ಬ, ಮದುವೆಗೆ ಇನ್ನೊಬ್ಬ, ಸಂಸಾರಕ್ಕೆ ಮತ್ತೊಬ್ಬ ಅಂತ ಹೇಳಿ 3 ಯುವಕರ ಬಾಳನ್ನ ಸರ್ವನಾಶ ಮಾಡಿದ್ದಾಳೆ. ಪ್ರೀತಿ ಮದುವೆಯ ನಾಟಕವಾಡ್ತಾ ಚಿನ್ನಾಭರಣಗಳ ಜೊತೆ ಲೇಡಿ ಎಸ್ಕೇಪ್ ಆಗಿರುವಂತಹ ಸ್ಟೋರಿ ಇದು ಮಂಡ್ಯದಲ್ಲಿ ನಡೆದಿರೋದು. ಚಿನ್ನಾಭರಣ ಮತ್ತು ಹಣಕ್ಕೋಸ್ಕರ ಯಾವ ರೀತಿಯ ಜಾಲ ಇರುತ್ತೆ, ಯಾವ ರೀತಿಯಾದಂತಹ ತಂತ್ರವನ್ನ ಉಪಯೋಗಿಸ್ತಾರೆ ಅಂತ ಹೇಳಿ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ದೇ ಒಂದು ವಿಚಿತ್ರವಾದಂತಹ ಪ್ರಕರಣ ವರದಿ ಆಗ್ತಾ ಇದೆ. ಸಕ್ಕರೆ ನಾಡಿನ ಚಂದುಳ್ಳಿ ಚೆಲುವೆ ಮಂಡ್ಯದ ಯುವತಿ ಯುವಕರ ಬಾಳಲ್ಲಿ ಚೆಲ್ಲಾಟ ಆಡಿದ್ದಾಳೆ. ಪ್ರೀತಿಗೆ ಒಬ್ರು, ನಿಶ್ಚಿತಾರ್ಥಕ್ಕೊಬ್ರು, ಮದುವೆಗಿನ್ನೊಬ್ರು ಅಂತ ಹೇಳಿ ಈಕೆ 3 ಯುವಕರ ಬಾಳಿನಲ್ಲಿ ಆಟವಾಡಿ ಅವರು ಕೊಟ್ಟಂತಹ ಚಿನ್ನಾಭರಣ ಹಾಗೆ ಹಣದ ಜೊತೆಯಲ್ಲಿ ಈಕೆ ಎಸ್ಕೇಪ್ ಆಗುವಂಥದ್ದನ್ನೇ ತನ್ನ ಚಾಳಿಯನ್ನಾಗಿ ನಡೆಸ್ತಿದ್ದಾಳೆ. ಮಂಡ್ಯದಲ್ಲೊಂದು ಲವ್ ಮನಿ ದೋಖಾ ಕಹಾನಿ ವರದಿಯಾಗಿದೆ. ನೋಡಿ, ಈಕೆ ನಿಶ್ಚಿತಾರ್ಥಕ್ಕೊಬ್ರು, ಮದ್ವೆಗಿನ್ನೊಬ್ರು, ಸಂಸಾರಕ್ಕೆ ಮತ್ತೊಬ್ರು ಅಂತ 3 ಯುವಕರ ಬಾಳಲ್ಲಿ ಚೆಲ್ಲಾಟ ಆಡ್ತಿದ್ಲು ಅಂತ ಹೇಳಿದ್ರೆ ಆಕೆಯ ಪೋಷಕರು ಏನ್ ಮಾಡ್ತಿದ್ರು ಅನ್ನುವಂತ ಪ್ರಶ್ನೆ ಖಂಡಿತವಾಗ್ಲೂ ಹೇಳುತ್ತೆ. ಮಗಳ ಲವ್ವಿ ಡವ್ವಿ ಆಟಕ್ಕೆ ತಂದೆ ತಾಯಿಗಳು ಕೂಡ ಸಾಥ್ ನೀಡ್ಬಿಟ್ರ ಅನ್ನುವಂತ ಪ್ರಶ್ನೆನೂ ಇಲ್ಲಿ ಹೇಳುತ್ತೆ. ವಯ್ಯಾರದ ವೈಷ್ಣವಿಯ ಮೋಹಕ್ಕೆ ಬಿದ್ದಂತಹ ಯುವಕರ ಬಾಳು ಈಗ ಗೋಳುಮಯವಾಗಿದೆ. ಮಂಡ್ಯದ ಮದ್ದೂರು ತಾಲೂಕಿನ ಮೂಲದ ಕೆಸ್ತೂರಿನ ವೈಷ್ಣವಿ ಈಕೆ ಒಟ್ಟೊಟ್ಟಿಗೆ 3 ಜೊತೆಯಲ್ಲಿ ಲವ್ವಿ ಡವ್ವಿ ಹಚ್ಕೊಂಡಿದ್ಲು. ಹಾಸನದ ರಘು, ಮಂಡ್ಯದ ಶಶಿಗೆ ಈಕೆ ಪ್ರೀತಿಯ ಹೆಸರಲ್ಲಿ ಪಂಗನಾಮವನ್ನ ಹಾಕಿದ್ದಾಳೆ. ಹಾಸನದ ರಘು ಜೊತೆಯಲ್ಲಿ 5 ವರ್ಷಗಳ ಕಾಲ ಪ್ರೀತಿ ಮಾಡುವಂತಹ ನಾಟಕವನ್ನಾಡಿದ್ದಾಳೆ. ಅದಾದ ಬಳಿಕ ನಿಶ್ಚಿತಾರ್ಥಕ್ಕೊಬ್ರು, ಮದುವೆಗಿನ್ನೊಬ್ರು ಅನ್ನುವಂತಹ ರೀತಿಯಲ್ಲಿ ಈಕೆ 3 ಯುವಕರ ಬಾಳಿನಲ್ಲಿ ಆಟವಾಡಿದ್ದಾಳೆ. ಮಗಳ ಈ ಕೃತ್ಯಕ್ಕೆ ತಂದೆ ತಾಯಿ ಕೂಡ ಸಾಥ್ ಕೊಟ್ಟಿರುವಂಥದ್ದು ಸದ್ಯ ಕಂಡು ಬರ್ತಾ ಇದೆ. ಮಗಳು ಒಬ್ಬರನ್ನ ಪ್ರೀತಿಸ್ತಾಳೆ, ಮತ್ತೊಬ್ಬರ ಜೊತೆ ಮದುವೆ ಆಗೋದಕ್ಕೆ ಮುಂದಾಗ್ತಾಳೆ ಅಂತ ಹೇಳಿದಾಗ ತಂದೆ ತಾಯಿಗಳು ಬುದ್ಧಿ ಹೇಳುವ ಕಾರ್ಯವನ್ನ ಮಾಡಬೇಕಾಗಿತ್ತು. ಅಥವಾ ಕಾರಣಾಂತರದಿಂದ ಪ್ರೀತಿ ಮುರಿದು ಬೀಳುತ್ತೆ, ಪೋಷಕರು ಒಪ್ಕೊಳ್ಳೋದಿಲ್ಲ ಅಂತ ಹೇಳುವಾಗ ತಾವು ನೋಡಿದಂತಹ ಹುಡುಗನ ಜೊತೆ ಮದುವೆ ಮಾಡಿ ಲಕ್ಷಣವಾಗಿ ಆಕೆಯನ್ನು ಸಂಸಾರ ಮಾಡ್ಕೊಂತ ಕಳಿಸ್ಬೇಕಾಗಿತ್ತು. ಅದನ್ನ ಬಿಟ್ಟು ತಂದೆ ತಾಯಿ ಕೂಡ ಆಕೆಯ ಎಲ್ಲ ಕೃತ್ಯಗಳಿಗೆ ಸಪೋರ್ಟ್ ಆಗಿ ನಿಂತಿರೋದು ಇಲ್ಲಿ ಗಮನಿಸಬಹುದಾಗಿದೆ. ಈಕೆ ಪ್ರೀತಿ ಮದುವೆಯ ನಾಟಕವನ್ನಾಡ್ತಾ ಚಿನ್ನಾಭರಣಗಳ ಜೊತೆ ಎಸ್ಕೇಪ್ ಆಗುವಾಗ ತಂದೆ ತಾಯಿ ಈಕೆಗೆ ಸಾಥ್ ಕೊಟ್ಟಿದ್ದಾರೆ. ಮದುವೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಪ್ರವೀಣ್ ನಮ್ಮ ಜೊತೆ ಫೋನ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಪ್ರವೀಣ್, ನಾವು ಗಮನಿಸ್ತಾ ಇದ್ದೀವಿ ನಿಶ್ಚಿತಾರ್ಥದ ಫೋಟೋ, ಪ್ರೀ ವೆಡ್ಡಿಂಗ್ ಶೂಟು ಎಲ್ಲವನ್ನೂ ಕೂಡ ಒಬ್ಬೊಬ್ಬರ ಜೊತೆಯಲ್ಲಿ ಈಕೆ ಮಾಡ್ಕೊಂಡಿರೋದು, ಚಿನ್ನಾಭರಣಗಳ ಜೊತೆ ಎಸ್ಕೇಪ್ ಆಗೋದು ಈಕೆಯ ಖಯಾಲಿ ಆಗಿದೆ. ಈ ಲವ್ವಿ ಡವ್ವಿ ಸ್ಟೋರಿಯ ಡೀಟೇಲ್ಸ್ ಏನ್ ಲಭ್ಯ ಆಗುತ್ತೆ? ಪ್ರಜ್ವಲ, ಏನು ಈ ಒಂದು ಲವಿ ಡವಿ ವಿಚಾರ ಈಗ ಬೆಳಕಿಗೆ ಬಂದಿರುವಂತದ್ದು. ಏನು ಈ ಒಂದು ವೈಷ್ಣವಿ ಅಂತ ಏನು ಹುಡುಗಿ ಇದ್ದಾಳೆ, ಮದ್ದೂರು ತಾಲೂಕಿನ ಕಿಸ್ತೂರು ಗ್ರಾಮದವಳು. ಇವಳು 3 ಜನ ಯುವಕರ ಬಾಳಿನಲ್ಲಿ ಚೆಲ್ಲಾಟ ಆಡಿರುವಂತದ್ದು. ಏನಂತಂದ್ರೆ ಇವಳ ಕಾಯಕವೇ ಒಂದ್ ರೀತಿ ಹುಡುಗರ ಬಾಳಿನಲ್ಲಿ ಆಟ ಆಡುವುದು, ಮತ್ತೆ ಮದುವೆ ಪ್ರೀತಿಸಿ ಮೋಸ ಮಾಡಿ ಮದುವೆ ಆಗಿ ಏನು ಮದುವೆ ಸಂದರ್ಭದಲ್ಲಿ ಮಾಡಿಸ್ತಂತ ಒಡವೆ ಮತ್ತು ಹಣವನ್ನ ಎತ್ಕೊಂಡು ಪರಾರಿ ಆಗುವಂತದ್ದು. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಈ ಒಂದು ಮಗಳ ಈ ಒಂದು ಕೃತ್ಯಕ್ಕೆ ತಂದೆ ತಾಯಿ ಕೂಡ ಸಾಥ್ ನೀಡ್ತಾ ಇರುವಂತದ್ದು. ಯಾಕೆಂತಂದ್ರೆ 5 ವರ್ಷ ತನ್ನ ಕ್ಲಾಸ್ಮೇಟ್ ಅನ್ನ ಏನು ಹಾಸನದ ಮೂಲದ ಒಬ್ಬ ರಘು ಅನ್ನುವ ವ್ಯಕ್ತಿಯ ಜೊತೆ 5 ವರ್ಷ ಲವ್ ಮಾಡಿರ್ತಾಳೆ. ಆ ಹುಡುಗನ ಜೊತೆ ಅಸಮಣೆ ಇರ್ಬೇಕಾಗುತ್ತೆ. ಮದುವೆ ಕೂಡ ನಿಶ್ಚಯವಾಗಿ ಏನು ಧರ್ಮಸ್ಥಳದಲ್ಲಿ ಮದುವೆ ನಿಶ್ಚಯ ಆಗಿರೋ ಸಂದರ್ಭದಲ್ಲಿ ಮದುವೆ ಮಾಡುವ ಅಸಮಣೆಗೆ ಏರುವ ಕ್ಷಣದಲ್ಲಿ ಅಲ್ಲಿಂದ ಪರಾರಿ ಆಗ್ತಾಳೆ. ಪರಾರಿ ಆಗಿ ಏನು ಶಶಿ ಅನ್ನುವನ ಹುಡುಗನ ಜೊತೆ ಈ ಹುಡುಗಿ ಪರಾರಿಯಾಗಿ ಅದೇ ಒಂದು ಧಾರೆ ಸೀರೆಯೊಟ್ಟಿಗೆ ಆ ಹುಡುಗನ ಜೊತೆಗೆ ಮದುವೆ ಆಗುವಂತದ್ದು. ತದನಂತರ 1 ವರ್ಷಗಳ ಕಾಲ ಆ ಒಂದು ಯುವಕರ ಜೊತೆಗೆ ಒಂದು ಸಂಸಾರವನ್ನ ಮಾಡಿ ತದನಂತರ ಮನೆಗೆ ವಾಪಸ್ ಆಗ್ತಾಳೆ. ಅದಾದ ನಂತರ ಮಂಡ್ಯದ ಹುಡುಗ ಶಶಿಯನ್ನ ಪರಿಚಯ ಮಾಡ್ಕೊಳ್ತಾಳೆ. ಆ ಪರಿಚಯ ಮಾಡ್ಕೊಂಡು ಅವರ ಜೊತೆಗೂ ಕೂಡ
ಏನು ಲವಿ ಡವಿ ಆಟವನ್ನ ಆಡಿ ಮದುವೆ ಆಗೋದಾಗಿ ಮದುವೆ ಆಗ್ತೀನಿ, ನನ್ನ ಬಾಳಲ್ಲಿ ಕೆಲವೊಂದು ಸಮಸ್ಯೆ ಆಗಿತ್ತು, ಏನು ನನ್ನ ಮದುವೆ ಆಗುವ ಸಂದರ್ಭದಲ್ಲಿ ಮದುವೆ ಕ್ಯಾನ್ಸಲ್ ಆಗಿ ನನ್ನ ಜೀವನದಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಳ್ತಾಳೆ. ಹಾಗಾಗಿ ಇದನ್ನು ಕೇಳಿದಂತ ಶಿವು ಏನ್ ಮಾಡ್ತಾನೆ, ಆ ಹುಡುಗಿಗೆ ಮನಸೋತು ಮದುವೆ ಆಗೋದಾಗಿ ಒಪ್ಪಿ ಆ ಮದುವೆ ಖರ್ಚನ್ನು ಕೂಡ ಇವನೇ ಭರಿಸುವಂತದ್ದು, ತನ್ನ ಏನು ವೈಷ್ಣವಿ ತಂದೆಗೆ ಆಟವನ್ನು ಕೂಡ ತೆಗೆದುಕೊಡ್ತಾನೆ. ಸರಿಸುಮಾರು ಒಂದು 15ರಿಂದ 20 ಲಕ್ಷದಷ್ಟು ಆ ಹುಡುಗಿಗೆ ಹಣವನ್ನ ಖರ್ಚು ಮಾಡಿರ್ತಾನೆ. 10 ತಿಂಗಳ ಲವ್ ಅಲ್ಲಿ 20 ಲಕ್ಷ ಹಣವನ್ನ ಹುಡುಗ ಕಳ್ಕೊಡ್ತಾನೆ. ಜೊತೆಗೆ ಮದುವೆ ಆದ 24 ಗಂಟೆಲೆ ಹುಡುಗಿ ಪರಾರಿ ಆಗುವಂತದ್ದು. ಅದು ಕೂಡ ಪರಾರಿ ಆಗುವಂತದ್ದು ಏನಂದ್ರೆ, ಮೊದಲೇ ಮದುವೆ ಆದಂತಹ ಏನು ಶಶಿ ಇದಾನಲ್ಲ, ಶಶಿ ಒಟ್ಟಿಗೆ ಈ ಹುಡುಗಿ ಪರಾರಿ ಆಗುವಂತದ್ದು ವೈಷ್ಣವಿ. ಆ, ಪ್ರವೀಣ್, ಇವಾಗ ಸದ್ಯ ಆಕೆ ಎಲ್ಲಿದ್ದಾಳೆ? ಆ 3 ಯುವಕರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ? ಇದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆಯಾ ಪ್ರಕರಣ? ಹೇಗೆ? ಪ್ರಸ್ತುತವಾಗಿ ಈಗ ಏನು ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಪ್ರಕರಣ ದಾಖಲಾಗಿರುವಂತದ್ದು ಪ್ರಜ್ವಲ. ಈಗ ಇನ್ನು ಕೂಡ ಅವರ ಒಂದು ಪತ್ತೆಗಾಗಿ ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈಗ ಹುಡುಗ ಹೇಳುವುದೇನಂತಂದ್ರೆ, ಈ ರೀತಿಯ ಒಂದು ಹುಡುಗಿಯರ ಕೃತ್ಯಕ್ಕೆ ಹುಡುಗರು ಬಲಿಯಾಗಬಾರದು, ನನಗಾದಂತ ಮೋಸ ಬೇರೆ ಯಾರಿಗೂ ಆಗ್ಬಾರದು ಅನ್ನುವ ಒಂದು ವಿಷಾದವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ನಿಜಕ್ಕೂ ಕೂಡ ಹೆಣ್ಮಕ್ಳು ಏನಂದ್ರೆ, ಇವಳು ಓದಿರುವಂತದ್ದು ಡಬಲ್ ಡಿಗ್ರಿ, ಆದ್ರೆ 2 ಮದುವೆಯನ್ನಾಗಿ ಹುಡುಗರನ್ನ ಯಾಮಾರಿಸುವುದನ್ನೇ ಈ ಹುಡುಗಿ ಕಾಯಕವನ್ನಾಗಿ ಮಾಡ್ಕೊಂಡಿದ್ದಾಳೆ ಪ್ರಜ್ವಲ. ರೈಟ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಮಂಡ್ಯದ ಕೆಸ್ತೂರು ಮೂಲದ ಯುವತಿ ಪ್ರೀತಿಯ ಹೆಸರಲ್ಲಿ ನಾಟಕವನ್ನಾಡ್ತಾ ನಿಶ್ಚಿತಾರ್ಥವನ್ನ ಮಾಡಿಕೊಳ್ತಾಳೆ. ಅದಾದ ಬಳಿಕ ಮದುವೆಯ ದಿವಸ ಮತ್ತೋರ್ವ ಯುವಕನ ಜೊತೆಯಲ್ಲಿ ಪರಾರಿಯಾಗಿ ಆತನನ್ನ ಮದುವೆಯಾಗಿ ಅಲ್ಲೂ ಸಹ 1 ವರ್ಷವೂ ಇರದೆ ವಾಪಸ್ ಮನೆಗೆ ಬಂದು ಮತ್ತೋರ್ವನನ್ನ ಪರಿಚಯ ಮಾಡ್ಕೊಳ್ಳೋದು. ಅಂದ್ರೆ ಈಕೆಯ ಖಯಾಲಿನೇ ಪ್ರೀತಿಯ ಹೆಸರಲ್ಲಿ, ಮದುವೆ ಹೆಸರಲ್ಲಿ ನಾಟಕ ಆಡೋದು ಅಂತ ಹೇಳಿ ಸದ್ಯ ಕಂಡು ಬರ್ತಾ ಇದೆ. ಇನ್ನು ಈಕೆಯ ಈ ಆಟಗಳಿಗೆ ತಂದೆ ತಾಯಿ ಸಾಥ್ ಕೊಟ್ಟಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಮಗಳು ಯಾರ ಜೊತೆಯಲ್ಲಿ ಓಡಾಡ್ತಿದ್ದಾಳೆ,